ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಂ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗಿದೆ. ಯಗಚಿ ಡ್ಯಾಂ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡುವಂತ ಪರಿಸ್ಥಿತಿ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಂ. ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಂ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಂ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಂ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗಿದೆ. ಯಗಚಿ ಡ್ಯಾಂ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡುವಂತ ಪರಿಸ್ಥಿತಿ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಂ. ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಂ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಂ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಂ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗಿದೆ. ಯಗಚಿ ಡ್ಯಾಂ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡುವಂತ ಪರಿಸ್ಥಿತಿ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಂ. ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಂ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಂ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಂ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗಿದೆ. ಯಗಚಿ ಡ್ಯಾಂ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡುವಂತ ಪರಿಸ್ಥಿತಿ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಂ. ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಂ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಂ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಂ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗಿದೆ. ಯಗಚಿ ಡ್ಯಾಂ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡುವಂತ ಪರಿಸ್ಥಿತಿ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಂ. ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಂ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಂ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಂ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗಿದೆ. ಯಗಚಿ ಡ್ಯಾಂ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡುವಂತ ಪರಿಸ್ಥಿತಿ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ
ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ, ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಮ್ ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಮ್ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಮ್ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಮ್ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗ್ಬಿಟ್ಟಿದೆ. ಯಗಚಿ ಡ್ಯಾಮ್ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ, ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಮ್ ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಮ್ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಮ್ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಮ್ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗ್ಬಿಟ್ಟಿದೆ. ಯಗಚಿ ಡ್ಯಾಮ್ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ, ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಮ್ ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಮ್ ಇದು. ಈ ಡ್ಯಾಂನಿಂದ ಈಗ 500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಾರಣ ಈಗಾಗಲೇ ಈ ಡ್ಯಾಮ್ ಭರ್ತಿಯಾಗಿದೆ. ಬಹುತೇಕ ಡ್ಯಾಂಗಳು ಇಷ್ಟು ಬೇಗ ತುಂಬಿರೋ ಇತಿಹಾಸಗಳೇ ಇಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಕೂಡ ಬೇಲೂರಿನಲ್ಲಿರುವಂತ ಯಗಚಿ ಡ್ಯಾಮ್ ಪೂರ್ವ ಮುಂಗಾರಿನ ಆರ್ಭಟಕ್ಕೆ ತುಂಬೋಗ್ಬಿಟ್ಟಿದೆ. ಯಗಚಿ ಡ್ಯಾಮ್ ಭರ್ತಿಯಾಗಿದೆ. ಯಗಚಿ ಡ್ಯಾಂನಿಂದ 500 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಹಾಸನದ ಚಿಕ್ಕಬ್ಯಾಡಗೆರೆಯಲ್ಲಿ ಯಗಚಿ ಜಲಾಶಯ ಇದೆ. ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಿದಂತ ಬೆನ್ನಲ್ಲೇ ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಅತಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಪ್ರವಾಹದ ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಿ 500 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇರೋದು. ಬೇಲೂರಿನಿಂದ ಒಂದು ಚೂರು ಮುಂದಕ್ಕೆ, ಎಲ್ರಿಗೂ ಕೂಡ ಗೊತ್ತಿದೆ ಯಗಚಿ ಡ್ಯಾಮ್ ಹಾಸನ ಜಿಲ್ಲೆಯ ಒಂದು ಚಿಕ್ಕ ಡ್ಯಾಮ್ ಇದು. ಈ ಡ್ಯಾಂನಿಂದ